ಬಂದ, ಶೇಕ್ ಹ್ಯಾಂಡ್ ಕೊಟ್ಟ. ನಾನೇ ಸರ್, ಬನ್ನಿ ಕುಂತ್ಕೊಂಡು ಮಾತಾಡೋಣ ಅಂತ. ಸರಿ ಹೋದೆ, ನಾನು ಇದೆಲ್ಲ ತೋರಿಸ್ದೆ. ತೋರಿಸಿದ ತಕ್ಷಣನೇ ಎಲ್ಲ ನೋಡ್ದ, ಆಯಿತು ಇನ್ಮೇಲೆ ಇವ್ರಿಗೆ 12,000 ರೂಪಾಯಿ ಕೊಟ್ಬಿಡಿ ಅಂದ. ಯಾರು? ಕುಮಾರ್. 12,000 ರೂಪಾಯಿ ಕೊಟ್ಬಿಡಿ. ಅದೇ ಒಳಗಡೆ ಎಲ್ಲರಿಗೂ ಮಾತಾಡೋವಾಗ ಎಲ್ಲ ನೋಡಿ ಡಾಕ್ಯುಮೆಂಟ್ ಇವ್ರಿಗೆ ಇನ್ಮೇಲೆ ಕೊಟ್ಬಿಡಿ. ಅಣ್ಣ ಪುಷ್ಪರಾಜೇಂದ್ರವ್ರು ಕೊಡಬೇಕಲ್ಲ ಅಂತಂದರು ಅವರು. ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ. ಎಲ್ಲರಿಗೂ ಕಾಫಿ ತರಿಸ್ದ. ನೋಡಿದ್ರೆ ಇಲ್ಲಿ 20 ಜನ ಇದ್ದಿದ್ದು, ಅಲ್ಲಿ ನೋಡಿದ್ರೆ 40-50 ಜನ ಇದ್ದಾರೆ. ಆ ಕಾನಿಷ್ಕ ಹಿಂದೆನೂ ಇದ್ದಾರೆ. ಜೀವಮಾನದಲ್ಲಿ ನಾನು ಯಾವತ್ತೂ ಜೈಲಿಗೆ ಹೋದವನೇ ಅಲ್ಲ. ನಾನು ಅವನಿಗೆ ಬೇಲ್ ತಗೊಂಡು ಇಲ್ಲಿಂದ ಮೈಸೂರು ಜೈಲಿಗೆ ಹೋಗಿ ಕಾರ್ ತಗೊಂಡು ನನ್ನ ಕಾರ್ನಲ್ಲೇ ಅವನ್ನ ಕರ್ಕೊಂಡು ಬಂದೆ. ಸ್ಯಾಮ್ಸನ್ ಇಲ್ಲಿ ಯಾರಾದರೂ ಹೊಡೆದಾಕ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು, ಅಣ್ಣ ನನ್ನ ಪೈ ಹೋಟ್ಲ್ ದಾರಿಸ್ಬಿಟ್ಟು ಆಚೆ ಕಡೆ ಬಿಟ್ಬಿಡಿ ಅಂತಂದ. ಇನ್ನೂ ಒಂದು ಐಡಿಯಾ ಇರ್ಬೋದು, ಗೋಪಿಯವರು ನನ್ನ ಜೊತೆಗಿದ್ದಾರೆ ಅಂತ ಎಲ್ಲರಿಗೂ ತೋರಿಸ್ಕೊಳ್ಳೋದಕ್ಕೋಸ್ಕರನೂ ಇರ್ಬೋದು. ನಾನು ಅವನ್ನ ಕರ್ಕೊಂಡೋಗಿ ಇಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮಾರನೇ ದಿವಸ 3 ಗಂಟೆಗೆ ಬಂದ್ಬಿಟ್ಟ ತಿರ್ಗಾ. ಏನೋ ಏನಿಲ್ಲ ಅಣ್ಣ ನಿಮ್ಮ ಹತ್ರ ಮಾತಾಡು, ಏನೋ ಅದು ಊಟ ಆಯ್ತೇನೋ ಅಂತಂದು. ಇಲ್ಲ ಅಣ್ಣ ಊಟ ಮಾಡಿಲ್ಲ, ನಮ್ಮ ಮಿಸ್ಸಸ್ಸು ಪಲಾವ್ ಮಾಡಿದ್ದಾರೆ, ತಿಂತೀಯಾ ನಮ್ಮ ಮನೆಯೊಳಗೆ ಅಂತ ಕೇಳಿದೆ. ಯಾಕೆಂದರೆ ಶತ್ರು ಮನೆಯೊಳಗೆ ಯಾರು ಊಟ ಮಾಡ್ತಾರೆ ಹೇಳಿ? ಅಲ್ಲ ಊಟ ಮಾಡ್ತೀನಿ ಅಂದ. ಸೀದಾ ಅವನ್ನ ಮನೆಗೆ ಕರ್ಕೊಂಡ್ಬಂದು ನಾವು ತಿನ್ನೋ ತಟ್ಟೆ ಒಳಗೆ ಅವನಿಗೆ ಊಟ ಹಾಕಿ ಕಳಿಸಿ. DCP ಕೆಂಪಯ್ಯವ್ರು ಬಂದು ಕಂಪ್ನಿ ಸೀಸ್ ಮಾಡೋದು. ಎಲ್ಲ ಬೆಂಗಳೂರಿನಲ್ಲಿರೋ ಕ್ಲಬ್ ಎಲ್ಲ ಸೀಸ್ ಮಾಡಿಬಿಟ್ರು. ಅವ್ರಿಗೆ ಗೊತ್ತಾಗ್ಬಿಡ್ತು DCP ಕೆಂಪಯ್ಯವ್ರಿಗೂ ಗೋಪಿಯವ್ರಿಗೂ ಚೆನ್ನಾಗಿದೆ ಅಂತ. ಆವಾಗ ಏನು ಮಾಡಿದ್ರು, ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿ ಜೈಲಿತ್ತು, ಅಲ್ಲಿ ಶೂಟ್ ಮಾಡಿದ್ರು. ಅವನಿಗೆ ಜಯರಾಜು ಸಿಕ್ಕಿಲ್ಲ, ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟ ಮೈಸೂರಿನಲ್ಲಿ KR ಹಾಸ್ಪಿಟ್ಲಲ್ಲಿ. ಅವನವಾಗ ಹಾಸ್ಪಿಟ್ಲಲ್ಲಿ ಇದ್ದ. ಅವನೇನು ಮಾಡಿದ್ರು, ಬಾಂಬೆ ತಾಕ್ಬಿಟ್ಟ ಅವನು. ಇವ್ರಿಗೆ ಎಲ್ಲ ಓಡೋಗ್ಬಿಟ್ರು, ರೈ ಗ್ಯಾಂಗ್ನವರೆಲ್ಲ ಓಡೋಗ್ಬಿಟ್ರು. ಅವನು ಲಾಸ್ಟ್ ಡೇ ಎಲೆಕ್ಷನ್ನು, ನಾಡಿದ್ದು ಎಲೆಕ್ಷನ್ನು, ಇವತ್ತು ಕ್ಯಾಂಪೇನ್ ಲಾಸ್ಟ್ ಆಗುತ್ತೆ. ಹೊಂಬೇಗೌಡ ಸ್ಟೇಡಿಯಂನಲ್ಲಿ DCPಗಳೆಲ್ಲ ಇರಬೇಕಾದ್ರೆ ಪೊಲೀಸ್ಗೆ ಬಾಯಿಗೆ ಬಂದಂಗೆ ಬೈದಂತೆ. ಇವನು ದಿನ ಸೈನ್ ಹಾಕಬೇಕಾಗಿತ್ತು. ಹೋಗಿ ಬರಬೇಕಾದ್ರೆ ಸೈನ್ ಹಾಕಿ ಹೋಗಿ ಬರಬೇಕಾದ್ರೆ ಅಲ್ಲಿ ಏನು ಮಾಡ್ತಾ ಇದ್ದ ಇವನು, ಹುಷಾರಾಗಿ ಒಂದು ದಿವಸ 5 ಗಂಟೆಗೆ ಹೋಗೋದು ಬೆಳಿಗ್ಗೆ, ಒಂದು ದಿವಸ 6 ಗಂಟೆಗೆ ಹೋಗೋದು, ಒಂದು 7 ಗಂಟೆಗೆ ಹೋಗೋದು, ಟೈಮ್ ತಪ್ಪಿಸ್ತಾ ಇದ್ದ. ಆದರೆ ಇವನು ಗ್ಯಾಂಗ್ನವರು ಫುಲ್ಲು ಟ್ರ್ಯಾಕ್ ಸೂಟ್ ಹಾಕ್ಕೊಂಡು RR ಅಡಿ ಇರೋರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಅಲ್ಲಿ ಜಯರಾಜ್ ಹತ್ರ ಒಬ್ಬ ಡ್ರೈವರ್ ಇದ್ದ. ಅಂಥ ಕಿಲಾಡಿ ಡ್ರೈವರ್ನ ನಾನು ನೋಡೇ ಇಲ್ಲ. ಸಣ್ಣಕ್ಕಿದ್ದ ಹುಡುಗ. ನಾನು ಜಾವಾ ಗಾಡಿನ ಹೆಂಗೆ ಓಡಿಸ್ತೀನಿ ಹಂಗೆ ಅವನು ಅಂಬಾಸಡರ್ ಕಾರ್ಸ್ನ ಟ್ರಾಫಿಕ್ನಲ್ಲಿ ಓಡಿಸೋನು. ಎಷ್ಟೋ ಸಾರಿ ನೋಡಿದ್ದೀನಿ, ಹಲವಾರು ಬಾರಿ ನೋಡಿದ್ದೀನಿ. ಹಂಗೆ ಓಡಿಸೋನು. ಅವನಿದ್ದಿದ್ದರೆ ಅದು ಡ್ಯಾಶ್ ಹೊಡೆದಿದ್ರೆ ಅವ್ನು ನುಗ್ಗಿಸ್ಕೊಂಡು ಹೋಗ್ಬಿಟ್ಟಿರೋನು. ನಮ್ಮ ಇನ್ಸ್ಪೆಕ್ಟ್ರು ಒಬ್ಬರು, ಅವರು ನಮ್ಮಿದ್ರಲ್ಲೇ ಶಾರ್ಪ್ ಶೂಟ್ರು. ಅವ್ರು ಯಾರು ಬಾಂಬೆನವನು ಯಾವನು ಹೊಡೆದಿಲ್ಲ, ಇವರೇ ಹೊಡೆದು ಹೊರಗಡೆಯಿಂದ ಶೂಟ್ ಮಾಡ್ಬಿಟ್ರು. ಆಚೆ ಕಡೆಯಿಂದ ಗ್ಲಾಸ್ ಒಳಗಡೆ ನುಗ್ಗಿ ಇವನ್ ಕಣ್ಣೊಳಗಡೆ ನುಗ್ಗಿ ಬ್ರೈನ್ ಗಿನ್ನೆಲ್ಲ ಕಿತ್ತೋಗ್ಬಿಡ್ತು. ಒಂದೇ ಶಾಟ್ ಹೊಡೆದ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಇವ್ರೇನ್ ಮಾಡಿದ್ರು, ಡೆಡ್ ಬಾಡಿಗೆ ರೈ ಕಡೆಯವರು 14 ಬುಲೆಟ್ ನುಗ್ಸಿದ್ರು. ಎಲ್ಲ ಅಲ್ಲಿ ನಿಂತಿದ್ರು, ಹೋಟೆಲ್ ಹತ್ರ ನಿಂತಿದ್ರು. ಕನಿಷ್ಕ ಹೋಟೆಲ್ ಒಳಗಡೆ ಇದಕ್ಕೆ ಹೋಗ್ತಿಲ್ಲ, ರೆಸ್ಟೋರೆಂಟ್ ಹತ್ರ ನಿಂತಿದ್ರು. ಯಾರು 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 ಅಂತ ಹಿಂಗೆ ನೋಡ್ಕೊಂಡೇ ಬರ್ತಾ ಇದ್ದೆ. ಒಂದು ಸ್ಟೆಪ್ ಮುಂದೆ ಬಂದ. ಲೈಟಾಗಿ ದಾಡಿ ಬಿಟ್ಟಿದ್ದ, ಕೆಂಪಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ. ಅಂಥ ಹೈಟ್ ಏನಿಲ್ಲ, ಒಂದು 5'5" ಇರ್ಬೋದು ಅಷ್ಟೇ. 5'4", 5'5" ಇರ್ತಾನೆ. ಬಂದ, ಶೇಕ್ ಹ್ಯಾಂಡ್ ಕೊಟ್ಟ. ನಾನೇ ಸರ್, ಬನ್ನಿ ಕುಂತ್ಕೊಂಡು ಮಾತಾಡೋಣ ಅಂದ. ಸರಿ ಹೋದೆ, ನಾನು ಇದೆಲ್ಲ ತೋರಿಸ್ದೆ. ತೋರಿಸಿದ ತಕ್ಷಣನೇ ಎಲ್ಲ ನೋಡ್ದ, ಆಯಿತು ಇನ್ಮೇಲೆ ಇವ್ರಿಗೆ 12,000 ರೂಪಾಯಿ ಕೊಟ್ಬಿಡಿ ಅಂದ. ಯಾರು? ಕುಮಾರ್. 12,000 ರೂಪಾಯಿ ಕೊಟ್ಬಿಡಿ. ಅದೇ ಒಳಗಡೆ ಎಲ್ಲರಿಗೂ ಮಾತಾಡೋವಾಗ ಎಲ್ಲ ನೋಡಿ ಡಾಕ್ಯುಮೆಂಟ್ ಇವ್ರಿಗೆ ಇನ್ಮೇಲೆ ಕೊಟ್ಬಿಡಿ. ಅಣ್ಣ ಪುಷ್ಪರಾಜೇಂದ್ರವ್ರು ಕೊಡಬೇಕಲ್ಲಣ್ಣ ಅಂತಂದರು ಅವರು. ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತಂದ. ಎಲ್ಲರಿಗೂ ಕಾಫಿ ತರಿಸ್ದ. ನೋಡಿದ್ರೆ ಇಲ್ಲಿ 20 ಜನ ಇದ್ದಿದ್ದು, ಅಲ್ಲಿ ನೋಡಿದ್ರೆ 40-50 ಜನ ಇದ್ದಾರೆ. ಆ ಕಾನಿಷ್ಕ ಹಿಂದೆನೂ ಇದ್ದಾರೆ, ಆ ಪಕ್ಕದಲ್ಲೆಲ್ಲ ಇದ್ದಾರೆ. ನಾನೆಷ್ಟು ಜನನ ಕರ್ಕೊಂಬಂದ್ಬಿಡ್ತೀರೋ ಅಂತ ನಾನೊಬ್ಬನೇ ಹೋಗಿದ್ದು. ನಮ್ಮ ಹುಡುಗರೆಲ್ಲ ಹೇಳಿದ್ರು, ಜಯರಾಜಿಗೆ ಕರ್ಸಿಂಗೆಲ್ಲ ಮಾಡಿದ್ದಾರೆ. ಏಯ್ ಹೋಗ್ರೋ, ನಾನು ಜಯರಾಜ್ ಅಲ್ಲ ಅಂದೆ. ಹಿಂಗೆ ನಾನು ಜಯರಾಜ್ ಅಲ್ಲ, ಹೋಗೋ, ನನಗೆ ಗೊತ್ತಿದೆ. ಒಬ್ಬನೇ ಹೋದೆ. ಸರಿ, ಎಲ್ಲ ಆದಮೇಲೆ ಅವನು, ನಾನು ಕಾಫಿ ಕುಡಿಯೋಕ್ಕಿಲ್ಲ ಕುಮಾರ್ ಅಂತಂದೆ. ಅವನು ಕೋಲ್ಡ್ ಬಾದಾಮ್ ಮಿಲ್ಕ್ ತರಿಸ್ಬಿಟ್ಟ. ಥೇರಿಕೆ, ಇವನು ಋಣ ನನ್ನ ಮೇಲೆ ಬಿದ್ದುಬಿಡ್ತಲ್ಲಪ್ಪ ಅಂತ ಕುಡಿದ್ಬಿಟ್ಟು ಒಂದೇ ಮಾತು ಹೇಳಿದೆ, ಕುಮಾರ್ ಹುಷಾರಾಗಿರಿ ಸ್ವಲ್ಪ. ಅವರೆಲ್ಲ ಮೀನು ತಿನ್ನೋ ಸ್ಕೆಚ್ ಹಾಕಿದ್ದಾರೆ ನಿಮ್ಮನ್ನು ಮುಗಿಸೋದಕ್ಕೆ, ಹುಷಾರಾಗಿರಿ ಅಂತ. ಯಾರು? ರೈ ಸ್ಕೆಚ್ ಹಾಕಿರೋದು ನನಗೆ ಗೊತ್ತಿತ್ತು, ನನಗೆ ಇನ್ಫಾರ್ಮೇಷನ್ ಬಂದಿತ್ತು. ನಾನು ಅವನ ಹತ್ರ ಹಾಲು ಕುಡಿದ ತಪ್ಪಿಗೆ ಆ ಮಾತು ಹೇಳ್ಬಿಟ್ಟೆ ಅವನಿಗೆ. ಕುಮಾರ್ಗೆ ಹೇಳಿದೆ, ನನಗೂ ಗೊತ್ತು ಸರ್ ಅಂದು. ಆದರೆ ಈ ಮಾತು ಹೇಳಿ 3 ತಿಂಗಳಾಗಲಿಲ್ಲ ರೀ, ಮುಗಿಸ್ಬಿಟ್ಟ. 3 ತಿಂಗಳಾಗಿಲ್ಲ ನಾನು ಈ ಮಾತು ಹೇಳಿ. ಅಲ್ಲಿದ್ದವರು, ಆ ಕ್ಲಬ್ನವರು ತಿಂಗಳು ನನಗೆ ದುಡ್ಡು ಕೊಡ್ತಾ ಇದ್ದವರು, ಏನು ಸರ್ ನೀವು ಗಂಟೆ ಹೊಡೆದಂಗೆ ಹೇಳಿದ್ರಲ್ಲ ಸರ್, ಇನ್ನೂ 3 ತಿಂಗಳಾಗಿಲ್ವಲ್ಲ ಸರ್, ಮುಗಿಸ್ಬಿಟ್ರಲ್ಲ ಸರ್, ಹೆಂಗೆ ಸರ್ ಹೇಳಿದ್ರಿ ನೀವು ಅಂತ ಕೇಳ್ತಾರೆ. ಇನ್ಫಾರ್ಮೇಷನ್ ಬರುತ್ತೆ ಸರ್ ನಮಗೆ, ಈ ಥರ ಹಿಂಗಿದೆ, ಹಿಂಗೆ ಡೀಲ್ ಮಾಡೋಕ್ಕೆ ಸ್ಕೆಚ್ ಹಾಕಿದ್ದಾನೆ ಅಂತ. ಏನು ನೀವು ಹೇಳೋದು ನನಗ? ನೋಡಿ, ಬೇರೆಯವರು ಕತೆ ಕಟ್ಟಿ ಹೇಳ್ಬೋದು, ನನಗೂ ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಆದರೂ ಇದೇ ಥರ ಹಿಂಗೆ ನಡೆದಿದೆ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ಇದನ್ನು ಬೋಟೋಸ್ ಕುಮಾರ್ಗೆ ಯಾವಾಗ ನಾನು ಅಲ್ಲಿ ಮಾತಾಡಿದ್ನಲ್ಲ, ಅದಾದಮೇಲೆ SKS ಫಿಲಮ್ಸ್ಗೆ ಒಂದು ಸಾರಿ ಹೋಗಿದ್ದೆ ನಾನು. ಫ್ರೆಂಡ್ಶಿಪ್ ಆಯ್ತಲ್ಲ, ಒಂದು ಸಾರಿ SKS ಫಿಲಮ್ಸ್ಗೆ ಹೋದೆ. ಬೇಜಾನ್ ಚೆನ್ನಾಗೆಲ್ಲ ಮಾತಾಡ್ದ ಮನುಷ್ಯ. ಆವಾಗ ಈ ಸ್ಟೋರಿ ಎಲ್ಲ ಹೇಳ್ದ.
ಮರ್ಡರ್ ಮಾಡೋಕ್ಕೆ ಟ್ರೈ ಮಾಡಿದ್ದು, ಕೊತ್ವಾಲ್ ಮಾಡಿದ್ದು, ಕಾಲಿಷ್ಕ ಕರೆಸಿದ್ದು ಮಾಡಿದ್ದು, ಅಲ್ಲಿ ಈ ಥರ ಎಲ್ಲ ಇವರೆಲ್ಲ ಕರ್ಕೊಂಡು ಫುಲ್ಲು ಸ್ಟೋರಿ. ಮಾರನೇ ದಿವಸ ಫೋನ್ ಮಾಡಿದಾಗ ನನ್ನ ಮಗನ್ನ ಜೀಪ್ದಲ್ಲಿ ಕರ್ಕೊಂಡು ಹೋಗಿದ್ದೆ ಸರ್ ನಾನು ಕಾಲಿಷ್ಕಾಗೆ, ಮಗ ಚಿಕ್ಕ ಮಗ ಇದ್ದಂತೆ. ಇದೆಲ್ಲ ಕೊಟ್ಮೇಲೆ ಮಾಡಿದ್ಮೇಲೆ ನಾನು ಬಿಡಿಸ್ಬೇಕಲ್ಲ ಅವನ್ನ, ಜೈಲಿನಲ್ಲಿ ಬಿಡಿಸಿಲ್ವಲ್ಲ. ಜೀವಮಾನದಲ್ಲಿ ನಾನು ಯಾವತ್ತೂ ಜೈಲಿಗೆ ಹೋದವನೇ ಅಲ್ಲ. ನಾನು ಅವನಿಗೆ ಬೇಲ್ ತಗೊಂಡು ಇಲ್ಲಿಂದ ಮೈಸೂರು ಜೈಲಿಗೆ ಹೋಗಿ ಕಾರ್ ತಗೊಂಡು ನನ್ನ ಕಾರ್ನಲ್ಲೇ ಅವನ್ನ ಕರ್ಕೊಂಡು ಬಂದೆ, ಸ್ಯಾಮ್ಸನ್ನ. ಕಾರಣ ಅವ್ರ ಅಕ್ಕನಿಗೂ ನನಗೂ ಹೆಂಗೆ ಕನೆಕ್ಷನ್ ಅಂತಂದರೆ, ನಾನು LIC ಪ್ರೀಮಿಯಂ ಕಟ್ತಾ ಇದ್ದೆ. ನಾನು 69ರಲ್ಲಿ ಜನರಲ್ ಪೋಸ್ಟ್ ಆಫೀಸ್ಗೆ ಸೇರಿದಾಗ LIC ಪ್ರೀಮಿಯಂ ಕಟ್ತಾ ಇದ್ದೆ, 43.5 ರೂಪಾಯಿ ಕಟ್ತಾ ಇದ್ದೆ. ನನ್ನ ಪೇಮೆಂಟ್ನಲ್ಲಿ ಡೆಡಕ್ಷನ್ ಆಗ್ತಾ ಇತ್ತು. ನನಗೆ ಜೈರಾಜು ಹೊಡೆದ ಮೇಲೆ ಇದನ್ನು ಕಟ್ಟೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅದನ್ನು ಆ್ಯನ್ಯಲ್ಲೋ ಆ್ಯನ್ಯಲ್ಲೋ ಮಾಡ್ಕೊಳ್ಳೋಣ ಅಂತ ಹೋಗಿ LIC ಆಫೀಸ್ಗೆ ಹೋದೆ. ಆವಾಗ ಅಲ್ಲಿ ಸ್ಯಾಮ್ಸನ್ ಅವ್ರ ಅಕ್ಕ ಇದ್ದರು. ಏನು ಸರ್ ಇಲ್ಲಿ ಅಂತಂದು, ಹಿಂಗೆ ಅಂತಂದೆ. ಪಾಪ ಅಮ್ಮ ಮುಂದೆ ಬಂದು ನಾನು ಜೈರಾಜುಗೆ ಹೊಡೆದಿರೋದು, ಜೈರಾಜು ಅವ್ರ ತಮ್ಮ ಜೈಲಲ್ಲಿ ಇರೋದೆಲ್ಲ ಐತೆ, ಹಿಂಗೆಲ್ಲ ಇದ್ರೂ ಕೂಡ ಆಕೆ ಬಂದು ರೆಕಾರ್ಡ್ ಸೆಕ್ಷನ್ಗೆ ಹೋಗಿ ಅಲ್ಲೆಲ್ಲ ವಿಚಾರಿಸಿ ಮಾಡಿ ಎಲ್ಲ ಎತ್ತಿ ನೋಡ್ತಾಳೆ. ನಂದು 43.5 ರೂಪಾಯಿ ಇದೆ, 7 ವರ್ಷ ಕಟ್ಟಿರೋದು, ಅಲ್ಲಿ ದುಡ್ಡೇ ಇಲ್ಲ. ಆಕೆ ಸರ್ ನೀವು ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ರೆಕಾರ್ಡ್ ಸೆಕ್ಷನ್ನಲ್ಲಿ ತಿಂಗಳು ಒಂದು ಲಿಸ್ಟ್ ಕಳಿಸಿರ್ತಾರೆ ನಮಗೆ, ಆ ಲಿಸ್ಟಲ್ಲಿ ನಿಮ್ಮ ನಂಬರ್ ಇರ್ತೈತೆ. 10 ವರ್ಷದ್ದು ನೀವು ಅದನ್ನು ರೆಕಾರ್ಡನ್ನ ಅದನ್ನು ಜೆರಾಕ್ಸ್ ಕಾಪಿ ತಂದು ಕೊಟ್ಬಿಟ್ರೆ ನಾನು ಇನ್ಕಾರ್ಪೊರೇಟ್ ಮಾಡಿಸಿ ಇದನ್ನು ಬಯಾನಲ್ಲಿ ಮಾಡಿಸ್ಕೊಡ್ತೀನಿ. ಅಲ್ಲಿ ಕೆಲಸಕ್ಕಿದ್ರು. ಅವ್ರೇನು ಮಾಡಿದ್ರು, ನನಗೆ ಅದನ್ನು ಮಾಡಿಸ್ಕೊಟ್ಬಿಟ್ರು. ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅವ್ರಿಗೆ, ಬೇರೆ ಏನೂ ಹೇಳಲಿಲ್ಲ ನಾನು, ಬರೀ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೆ. ಇವಾಗ ಆ ಒಂದು ಇದರಲ್ಲಿ ಅವ್ರು ನನ್ನ ಹಿಡಿದು ಮಾತಾಡ್ಸಿದ್ರು. ಆ ಋಣಕ್ಕೆ ಇವಾಗ ಆಕೆ ಏನು ಮಾಡಿದ್ಲು, ಬಿಡಿಸ್ತೀನಿ ಅಂತ ಹೇಳಿದೆ. ಕೊನೆಗೆ ಅವನ್ನ ಬಿಡಿಸ್ಕೊಂಡು ಬಂದ್ಬಿಟ್ಟೆ. ಬೇಲ್ ತಗೊಂಡೆ, ಇಲ್ಲಿ ಏನೋ ಮಾಡಿದೆ, ಬೇಲ್ ತಗೊಂಡೆ, ಇಲ್ಲಿಂದ ಹೋದೆ, ಮೈಸೂರು ಜೈಲಿನಿಂದ ರಿಲೀಸ್ ಮಾಡಿಕೊಂಡೆ, ಅವನು ಕರ್ಕೊಂಡೆ ಬಂದೆ. ಏನ್ರಿ ನನ್ನಷ್ಟೇ ಇದ್ದಾನೆ, ಸಣ್ಣಕ್ಕಿದ್ದಾನೆ, ಆವಾಗಲೂ ಗೌರವ ಕೊಡ್ತಾನೆ ನಮಗೆ, ಇಂಥವನು ಅಂತೇನಿಲ್ಲ. ಬಂದ್ವಿ. ಇಲ್ಲಿ ಬಂದಿದ್ದ ತಕ್ಷಣ ಅವನಿಗೆ ಭಯ, ಇಲ್ಲಿ ಯಾರಾದರೂ ಹೊಡೆದಾಕ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು, ಅಣ್ಣ ನನ್ನ ಪೈ ಹೋಟ್ಲ್ ದಾರಿಸ್ಬಿಟ್ಟು ಆಚೆ ಕಡೆ ಬಿಟ್ಬಿಡಿ ಅಂತಂದ. ಇನ್ನೂ ಒಂದು ಐಡಿಯಾ ಇರ್ಬೋದು, ಗೋಪಿಯವರು ನನ್ನ ಜೊತೆಗಿದ್ದಾರೆ ಅಂತ ಎಲ್ಲರಿಗೂ ತೋರಿಸ್ಕೊಳ್ಳೋದಕ್ಕೋಸ್ಕರನೂ ಇರ್ಬೋದು. ನಾನು ಅವನ್ನ ಕರ್ಕೊಂಡೋಗಿ ಇಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ, ನಮ್ಮ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಹೋಗೋ ಅಂತ ಬಂದೆ. ಅವಾಗ ಸಂಪಂಗಿರಾಮನಗರದಲ್ಲೆಲ್ಲೋ ಇದ್ದಾತ. ಹೋಗ್ಬಿಟ್ಟ ಅಲ್ಲಿ. ಮಾರನೇ ದಿವಸ 3 ಗಂಟೆಗೆ ಬಂದ್ಬಿಟ್ಟ. ತಿರ್ಗಾ 3 ಗಂಟೆಗೆ ನಾನು ಅವತ್ತು ನಮ್ಮ ಮಿಸ್ಸಸ್ಸು A1 ಬಿರಿಯಾನಿ ಮಾಡ್ತಾರೆ, ಬಿರಿಯಾನಿ ತಿಂದ್ಬಿಟ್ಟು ಬಂದು ದೇವಸ್ಥಾನದ ಹತ್ರ ನಿಂತಿದ್ದೆ. ಏನೋ ಏನಿಲ್ಲ ಅಣ್ಣ ನಿಮ್ಮ ಹತ್ರ ಮಾತಾಡು, ಏನೋ ಅದು ಊಟ ಆಯ್ತೇನೋ ಅಂತಂದೆ. ಇಲ್ಲ ಅಣ್ಣ ಊಟ ಮಾಡಿಲ್ಲ. ನಮ್ಮ ಮಿಸ್ಸಸ್ಸು ಪಲಾವ್ ಮಾಡಿದ್ದಾರೆ, ತಿಂತೀಯಾ ನಮ್ಮ ಮನೆಯೊಳಗೆ ಅಂತ ಕೇಳಿದೆ. ಯಾಕೆಂದರೆ ಶತ್ರು ಮನೆಯೊಳಗೆ ಯಾರು ಊಟ ಮಾಡ್ತಾರೆ ಹೇಳಿ. ಅಣ್ಣ ಊಟ ಮಾಡ್ತೀನಿ ಅಂದ. ಸೀದಾ ಅವನ್ನ ಮನೆಗೆ ಕರ್ಕೊಂಡ್ಬಂದು ನಾವು ತಿನ್ನೋ ತಟ್ಟೆ ಒಳಗೆ ಅವನಿಗೆ ಊಟ ಹಾಕಿ ಕಳಿಸ್ತೀವಿ. ತಿಂದ ಆಮೇಲಿಕ್ಕೆ ಅಷ್ಟೇ. ಅದಾದಮೇಲೆ ತಿರ್ಗಾ ಅವನು ನನಗೆ ದುಡ್ಡು ಮಾಡಿಕೊಡ್ಲಿಲ್ಲ, ಏನೂ ಮಾಡಿಕೊಡ್ಲಿಲ್ಲ. ಈ ಕ್ಲಬ್ನ ನಾನು ವಹಿಸ್ಕೊಂಡ್ಬಿಟ್ಮೇಲೆ ಏನಾಯಿತು, ನನಗೆ ಈ ಥರ ದುಡ್ಡು ತಿನ್ನೋದು ನನ್ನ ನಕ್ಷತ್ರದಲ್ಲಿ ಹುಟ್ಟಿಲ್ಲ. ನಾನು ಶ್ರೀರಾಮನ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರೋದು. ಈ ಥರ ಎಲ್ಲ ದುಡ್ಡು ನನ್ನ ಲೈಫ್ನಲ್ಲಿ ತಿನ್ನೋಕ್ಕಾಗೋದಿಲ್ಲ. 6 ತಿಂಗಳುಗಳು ಕೂಡ ತಗೊಳ್ಳಿಲ್ಲ ನಾನು ಅವ್ರ ಹತ್ರ ದುಡ್ಡು. 6 ತಿಂಗಳು ತಗೊಂಡಿಲ್ಲ. ನಂಬಿದ್ರೆ ನಂಬಿಬಿಟ್ರೆ ಇವತ್ತು ಕೇಳಿದ್ರು ಸರಿ ಇರಬೇಕು. DCP ಕೆಂಪಯ್ಯ ಅವ್ರು ಬಂದು ಕಂಪ್ನಿ ಸೀಸ್ ಮಾಡಾಕ್ಬಿಟ್ರು. ಎಲ್ಲ ಬೆಂಗಳೂರಿನಲ್ಲಿರೋ ಕ್ಲಬ್ ಎಲ್ಲ ಸೀಸ್ ಮಾಡಿಬಿಟ್ರು. ಅವ್ರಿಗೆ ಗೊತ್ತಾಗ್ಬಿಡ್ತು DCP ಕೆಂಪಯ್ಯ ಅವ್ರಿಗೂ ಗೋಪಿಯವ್ರಿಗೂ ಚೆನ್ನಾಗಿದೆ ಅಂತ. ನನ್ನ ಹತ್ರ ಬಂದು ಹೇಳಿದ್ರು, ಸರ್ ನೀವು DCP ಅವರು ಕೆಂಪಯ್ಯವ್ರು ಚೆನ್ನಾಗಿದ್ದಾರೆ ನಿಮ್ಮ ಹತ್ರ, ನೀವು ಅವ್ರ ಹತ್ರ ಒಂದು ಮಾತಾಡಿ ನಮ್ಮ ಕ್ಲಬ್ನ ನಡೆಸೋ ಮಾಡಿ. ಹೋದೆ. ಕೆಂಪಯ್ಯವ್ರಿಗೆ ಹೇಳಿದ್ರೆ, ಬೇಡಿ ಗೋಪಿಯವರೇ, ಇಡೀ ನನ್ನ ಸೌತ್ ಝೋನ್ ಎಷ್ಟಿದೆ ಅಷ್ಟು ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ಇದೊಂದು ಕ್ಲಬ್ ಬಿಟ್ಟರೆ ಅದು ತಪ್ಪಾಗುತ್ತೆ, ಬೇಡ ಸುಮ್ಮನೆ ಎದ್ಬಿಡಿ ಅಂದ್ಬಿಟ್ಟು ಅದು ಬಂದು ಹೇಳ್ಬಿಟ್ಟೆ ಅವ್ರಿಗೆ, ನೋಡಪ್ಪ ಆಗೋದಿಲ್ಲ. ಅದಾದಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟ ಮೇಲೆ ಓಪನ್ ಆಯಿತು. ಆದರೆ ಇವತ್ತಿನವರೆಗೂ ನಾನು ಹೋಗಿ ಕಾಸು ತಗೊಂಡಿಲ್ಲ. ಅದನ್ನು ಈಗ ನಿಮ್ಮ ಹೆಸರಲ್ಲೇ ಇದೆ, ಅದೆಲ್ಲಿದೆಯೋ ಗೊತ್ತೂ ಇಲ್ಲ. ಅದನ್ನು ಅರ್ಧೆಲ್ಲ ಬಿಸಾಕ್ಬಿಟ್ಟೆ ನಾನು. ಕ್ಲಬ್ ನಡೀತಾ ಇದೆ, ಇವಾಗಲೂ ನಡೀತಾ ಇದೆ, ಅಲ್ಸೂರು ಕ್ಲಬ್ ನಡೀತಾ ಇದೆ. ಇವತ್ತಿನವರೆಗೂ ನಾನು ತಗೊಂಡಿಲ್ಲ. ನಂಬಿದ್ರೆ 6 ತಿಂಗಳು ನಾನು ತಗೊಂಡಿರೋದು ಅಲ್ಲಿಂದ. ನನಗೆ ಆ ಥರ ದುಡ್ಡು ತಿನ್ನೋ ಇದು ಅವಕಾಶ ಇಲ್ಲ. ಗೊತ್ತಿಲ್ಲ, ಕಾಯಿಲೆ ಬಂದು ಸತ್ತಿರ್ತಾನೆ ಅಷ್ಟೇ. ಅವನು ಕುಡ್ದು ಸಖತ್ ಕುಡಿತಾ ಇದ್ದ. ಇಲ್ಲಿ ಬಂದಮೇಲೆ ಇದ್ರಲ್ಲಿ ಸಿಕ್ಕೋನು ನನಗೆ ಆವಾಗ. ನಮ್ಮ ತಾಯಿನ ತಗೊಂಬಂದು ತಂಗಿ ಮನೆ ಎಲ್ಲ ಶಾಂತಿನಗರದಲ್ಲಿತ್ತು. ನಾನು ನೋಡೋಕೆ ಹೋಗೋವಾಗ ಅಲ್ಲಿ ಯಾವುದೋ ಒಂದು ಆಫೀಸ್ ಹತ್ರ ಕುಂತಿರೋನು. ಪ್ರತಿ ತಿಂಗಳು ಸಿಕ್ಕೋನು. ನಮ್ಮ ತಾಯಿ ನೋಡೋಕೆ ಹೋಗ್ತಾ ಇರೋವಾಗ ಸಿಕ್ಕೋನು, ಮಾತಾಡ್ಸೋನು. ಸಾಫ್ಟ್ ಆಗಿಬಿಟ್ಟಿದ್ದ. ಏಜ್ ಆ್ಯಂಡ್ ವೆಡ್ಲಾಕ್ ಟೈಮ್ ದ ಮ್ಯಾನ್ ಆ್ಯಂಡ್ ಬೀಸ್ಟ್ ಅಂತಾರೆ. ಅವನಿಗೂ ವಯಸ್ಸಾಗಿತ್ತು. 10 ವರ್ಷ ಜೈಲು ಅನುಭವಿಸಿ ಬಂದಿದ್ದ. ಎಲ್ಲ ಕಾರಣಗಳಿಂದ, ನಾನಾ ಕಾರಣಗಳಿಂದ ಸಾಫ್ಟ್ ಆಗಿಬಿಟ್ಟಿದ್ದ. ಆಯಿಲ್ ಕುಮಾರ್ದು ಇಷ್ಟೆಲ್ಲ ಬಂತಲ್ಲ, ನನಗೆ ಜೈರಾಜನ ಹೊಡಿಯೋದಕ್ಕೆ ಕರೆಸಿದಾಗ ನಾನು ಈ ಥರ ಹೇಳಿ ರೆಫ್ಯೂಸ್ ಮಾಡಿಬಿಟ್ನಲ್ಲ. ಇಷ್ಟೆಲ್ಲ ಆದಮೇಲೆ ಏನಾಯಿತು, ಆಯಿಲ್ ಕುಮಾರ್ಗೆ ಅವರೇ ಬಿಟ್ಟರು ಅಟ್ಯಾಕ್ ಮಾಡೋಕ್ಕೆ. ಇವರಿಬ್ಬರ ಕೈನಲ್ಲಿ ಮಾಡೋಕ್ಕೆ ಆಗಿಲ್ಲ. ಪುಷ್ಪರಾಜೇಂದ್ರ ಇವನು ಮುತ್ತಪ್ರಯಿ ಬಾಂಬೆಯಿಂದ ಕರೆಸಿ ಹಲವಾರು ಬಾರಿ ಅಟ್ಯಾಕ್ ಮಾಡಿದ್ರು ಅವನಿಗೆ. ಯಾರಿಗೆ? ಜೈರಾಜು ಏನು ಮಾಡ್ದ, ಸಣ್ಣ ಪತ್ರಿಕೆಗಳಿಗೆ ಪ್ರೆಸಿಡೆಂಟ್ ಅಂತ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಜೈಲ್ ಸಿಂಗ್ ಹತ್ರ ಹೋಗಿ ಅವ್ರ ಹತ್ರ ಆನರ್ ಮಾಡಿಸ್ಕೊಂಡು ಬಂದ, ಪೆರೋಲ್ನಲ್ಲಿ ಹೋಗಿ. ಆವಾಗ ಏನು ಮಾಡಿದ್ರು, ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿ ಜೈಲಿತ್ತು, ಅಲ್ಲಿ ಶೂಟ್ ಮಾಡಿದ್ರು ಅವನಿಗೆ.
ಜಯರಾಜು ಸಿಕ್ಕಿಲ್ಲ, ಈ ವ್ಯಾನ್ ಕೆಳಗಡೆ ಹೋಗ್ಬಿಟ್ಟ, ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟ, ಜೈಲು ಮುಂದ್ಗಡೆ ನಡೀತು. ಅದಾದ್ಮೇಲೆ ಏನ್ ಮಾಡಿದ್ರು, ಇಲ್ಲಿಂದ KR ಹಾಸ್ಪಿಟಲ್ ಅಟ್ಯಾಕ್ ಮಾಡೋದಕ್ಕೆ ಬಾಂಬೆಯಿಂದ ಇವರೆಲ್ಲ ಬಂದ್ರು. ಮೈಸೂರಿನಲ್ಲಿ KR ಹಾಸ್ಪಿಟಲ್ ಅವನು ಅವಾಗ ಹಾಸ್ಪಿಟಲ್ ಇದ್ದ. ಅವನೇನ್ ಮಾಡಿದ್ರು, ಬಾಂಬೆ ತಾಕ್ಬಿಟ್ಟ ಅವನು. ಇವ್ರಿಗೆ ಎಲ್ಲ ಓಡೋಗ್ಬಿಟ್ರು, ರೈ ಗ್ಯಾಂಗ್ನವರೆಲ್ಲ ಓಡೋಗ್ಬಿಟ್ರು. ಇವರಿಬ್ರು ಕೈನಲ್ಲಿ ಮಾಡಕ್ಕಾಗಿಲ್ಲ. 1 ವರ್ಷ ಆಗೋಯ್ತು. 1 ವರ್ಷನೂ ಫೀಡ್ ಮಾಡ್ಕೊಂಡೇ ಇದ್ದ ಇವ್ರಿಗೆ ಬುಟೋಸ್ ಕುಮಾರ್. ಇವರಿಬ್ಬರಿಗೂ ದುಡ್ಡುಗಳು ಕೊಟ್ಕೊಂಡೇ ಇದ್ದ, ಆಯಿಲ್ ಬಿಸ್ನೆಸ್ ನಡೆಸ್ಕೊಂಡೇ ಇದ್ದ, ಏನೋ ಮಾಡ್ಕೊಂಡೇ ಇದ್ದ. ಆದರೆ ಅವನು ಇಷ್ಟೆಲ್ಲ ಆಗದೆ ಇರೋವಾಗ ಏನಾಯ್ತು, ಅವನು ಎಲೆಕ್ಷನ್ಗೆ ನಿಂತ. ಹೆಗ್ಡೆ ಪೀರಿಯಡ್ನಲ್ಲಿ ನಿಂತಾಗ ಅವನು ಇಲ್ಲಿಗೆ ಬಂದ. ಹುಲಿನೆಲ್ಲ ಕರ್ಕೊಂಡ್ಬಂದು ಹುಲಿ ಗುರುತಿನಲ್ಲಿ ನಿಂತ್ಬಿಟ್ಟು ರಿಯಲ್ ಹುರಿನೇ ಕರ್ಕೊಂಡ್ಬಂದು ಎಲ್ಲ ಮೆರವಣಿಗೆ ಮಾಡಿಸ್ಬಿಟ್ಟ, ಎಲ್ಲ ಮಾಡಿಬಿಟ್ಟ. ಆದರೆ ಆವತ್ತಿನ ದಿವಸ ಏನಾಗಿದೆ ಅಂತಂದರೆ, ಅವನು ಲಾಸ್ಟ್ ಡೇ ಎಲೆಕ್ಷನ್ನು, ನಾಡಿದ್ದು ಎಲೆಕ್ಷನ್ನು, ಇವತ್ತು ಕ್ಯಾಂಪೇನ್ ಲಾಸ್ಟ್ ಆಗುತ್ತೆ. ಒಂಬೇಗೌಡ ಸ್ಟೇಡಿಯಂನಲ್ಲಿ DCPಗಳೆಲ್ಲ ಇರಬೇಕಾದ್ರೆ ಪೊಲೀಸ್ಗೆ ಬಾಯಿಗೆ ಬಂದಂಗೆ ಬೈದಂತೆ. ನನಗೆ ಒಬ್ಬರು CBI ಇನ್ಸ್ಪೆಕ್ಟರ್ ಬಂದು, ಶ್ಯಾಮ್ ಪ್ರಕಾಶ್ ಹೋಟೆಲ್ ಅಂತ ಇತ್ತು ಕಮಿಷನರ್ ಆಫೀಸ್ನಲ್ಲಿ, ಅಲ್ಲಿ ಸಿಕ್ಕಿದ್ರು. ಯಾರಿಗೆ, ಇವನ್ನ ಬೇಲ್ನಲ್ಲಿ ಆಚೆ ಬಂದ ಮೇಲೆ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಅಲ್ಲ ಸರ್, 2 ವರ್ಷ ಕನ್ವಿಕ್ಷನ್ ಆಗಿಬಿಟ್ರೆ ಒಬ್ಬ ವ್ಯಕ್ತಿ ಪ್ರೈಮರಿ ಎಲೆಕ್ಷನ್ಗೆ ನಿಲ್ಲಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನನ್ನ ಕೇಸ್ನಲ್ಲಿ 10 ವರ್ಷ ಜೈಲಾಗಿದೆ, ನೀವು ಹೆಂಗೆ ಪರ್ಮಿಷನ್ ಕೊಟ್ಟರೆ ಅವ್ನ ಎಲೆಕ್ಷನ್ ನಿಲ್ಲಕ್ಕೆ ಅಂತ ಕೇಳಿದೆ. ಇಲ್ಲ ಗೋಪಿಯವರೇ, ಜೈಲಿನಲ್ಲಿದ್ದರೂ ಅವ್ನ ಕಾಟ ಜಾಸ್ತಿ, ಎಲೆಕ್ಷನ್ ಆಗಿದ ತಕ್ಷಣ ನಾವೇ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು ಪೊಲೀಸ್ನವ್ರು. ಇದೇ ಮಾತು ಇನ್ಸ್ಪೆಕ್ಟರ್ ಹೇಳಿದ ಮಾತು ನನಗೆ. ಸುಮ್ಮನೆ ಇದ್ದೆ. ಆದರೆ ಎಲೆಕ್ಷನ್ ಆಗೋದಕ್ಕಿಂತ ಮೊದಲೇ ಮುಗಿಸ್ಬಿಟ್ರು. ಏನಾಯಿತು ಅಂತಂದರೆ, ಅಲ್ಲಿ ಇವನು ದಿನ ಸೈನ್ ಹಾಕಬೇಕಾಗಿತ್ತು. ಹೋಗಿ ಬರಬೇಕಾದ್ರೆ, ಸೈನ್ ಹಾಕಿ ಹೋಗಿ ಬರಬೇಕಾದ್ರೆ ಅಲ್ಲಿ ಏನು ಮಾಡ್ತಾ ಇದ್ದ ಇವನು, ಹುಷಾರಾಗಿ ಒಂದು ದಿವಸ 5 ಗಂಟೆಗೆ ಹೋಗೋದು ಬೆಳಿಗ್ಗೆ, ಒಂದು ದಿವಸ 6 ಗಂಟೆಗೆ ಹೋಗೋದು, ಒಂದು 7 ಗಂಟೆಗೆ ಹೋಗೋದು, ಟೈಮ್ ತಪ್ಪಿಸ್ತಾ ಇದ್ದ. ಆದರೆ ಇವನು ಗ್ಯಾಂಗ್ನವರು ಫುಲ್ಲು ಟ್ರ್ಯಾಕ್ ಸೂಟ್ ಹಾಕ್ಕೊಂಡು RR ಅಡಿ ಇರೋರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಅಲ್ಲಿ ಮುತ್ತಪ್ರೈ ಗ್ಯಾಂಗ್ನವರು, ಬಾಂಬೆಯವರು. ಮುತ್ತಪ್ರೈ ಅಲ್ಲಿ ಸೀನ್ನಲ್ಲೇ ಇಲ್ಲ, ಅವನು ಹುಡುಗರು ಅಲ್ಲಿಂದ ಕರೆಸಿದ್ದ ಅಟ್ಯಾಕ್ ಮಾಡ್ಸೋಕ್ಕೆ. ಅವನು ಪೊಲೀಸ್ಗೆ ಕೇಳಿದ್ನಂತೆ, ಸರ್ ಯಾರೋ ಹೊಸಬ್ರೆಲ್ಲ ಕಾಣ್ತಾ ಇದ್ದಾರೆ ಇಲ್ಲಿ, ನನಗೆ ನೀವು ದಯವಿಟ್ಟು ನನಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನಂತೆ. ಅಪ್ಪ ಮೆನ್ನೆ ಇಲ್ಲ ಎಲೆಕ್ಷನ್ಗೆ, ನಿನ್ನ ಪ್ರೊಟೆಕ್ಷನ್ ನೀನೇ ನೋಡ್ಕೊಂಡ್ರಂತೆ. ಸರಿ, ಅವ್ರ ತಾಯಿ ಎಷ್ಟು ಹೇಳಿದಂತೆ, ದುಡ್ಡು ಕೊಟ್ಬಿಡು, ಅವರೇ ಬಂದು ಮನೆಗೆ ಸೈನ್ ಮಾಡಿಸ್ಕೊಂಡು ಹೋಗ್ಲ, ಬಿಡಾಮೋ ಏನಾಗುತ್ತೆ ಅಂತಂದಂತೆ. ವರ್ಧಮಾನಯ್ಯ ಅಂತ ಒಬ್ಬ ಲಾಯರು ಇವನ್ ಜೊತೆ ಒಳಗಡೆ ಎಲ್ಲಿ ಹಿಡಿದು ಬಿಡ್ತಾರೋ ಅನ್ನೋದಕ್ಕೋಸ್ಕರ ಅವ್ನು ಕರ್ಕೊಂಡು ಹೋಗ್ತಾ ಇದ್ದ. ಆ ವರ್ಧಮಾನಯ್ಯ ಏನಪ್ಪ ಅಂತಂದ್ರೆ 42 RTI ಹಾಕಿದ್ನಂತೆ ಗೌರ್ಮೆಂಟ್ ಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಹಾಕಿ ಗೌರ್ಮೆಂಟ್ನ ಸಾಯಿಸ್ತಾ ಇದ್ದಂತೆ. ಆ ಅಡ್ವೊಕೇಟು ಇದ್ದಾನೆ. ಆದರೆ ಆವತ್ತಿನ ದಿವಸ ಏನಾಯಿತು, ಒಂಬೇಗೌಡ ಸ್ಟೇಡಿಯಂನಲ್ಲಿ ಲಾಸ್ಟ್ ಮೀಟಿಂಗ್ನಲ್ಲಿ ಇವನು ಯಾವಾಗ DCPಗಳನ್ನೆಲ್ಲ ಸೇರಿಸಿ ಬೈದ, ಮಾರನೇ ದಿವಸನೇ ಇಲ್ಲಿರ್ತಕ್ಕಂಥ ಒಬ್ಬ ಲೋಕಲ್ ಇನ್ಸ್ಪೆಕ್ಟರು, ಹೆಸರು ಹೇಳೋದು ಬೇಡ, ಯೂಶುವಲ್ ಗೊತ್ತಿರುತ್ತೆ, ಆ ಇನ್ಸ್ಪೆಕ್ಟರು ಒಬ್ಬ ಶಾರ್ಪ್ ಶೂಟರ್ನ ಕರ್ಕೊಂಡ್ಬಂದು ಪೊಲೀಸ್ನವ್ರನ್ನ ಹಿಂದೆ ಕುಂಡಿಸ್ಕೊಂಡು ಬಂದಿರ್ತಾರೆ. ಅವ್ರು ಹೇಳಿದ್ದು ಇವರಿಗೆ ಗ್ಯಾಂಗ್ ಏನಂತಂದ್ರೆ, ಅವ್ನ ಕಾರ್ನ ಡ್ಯಾಶ್ ಮಾಡಿ ಸಾಕು. ಯಾರ ಕಾರ್ನ, ಜಯರಾಜು ಸೈನ್ ಹಾಕ್ಬಿಟ್ಟು ಬರಬೇಕಾದ್ರೆ ಸೈಡಿಂದ ಬಂದು ಹಿಂದ್ಗಡೆಯಿಂದ ಬಂದು ಅವ್ನ ಕಾರ್ ಗುದ್ಬಿಡಿ, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ. ಆ ಥರ ಗಾಡಿ ಗುದ್ದಿದ್ದು. ಆವಾಗ ಗಾಡಿ ಗುದ್ದಿರ್ಬೇಕಾದ್ರೆ ಸಾವಲ್ಲನ್ನು ಬಂದಿತ್ತು. ಅವನು ಡ್ರೈವರ್ ಏನಾದರೂ ಇದ್ದಿದ್ರೆ, ಜಯರಾಜ್ ಹತ್ರ ಒಬ್ಬ ಡ್ರೈವರ್ ಇದ್ದ, ಅಂತ ಕಿಲಾಡಿ ಡ್ರೈವರ್ನ ನಾನು ನೋಡೇ ಇಲ್ಲ. ಸಣ್ಣಕ್ಕಿದ್ದ ಹುಡುಗ, ನಾನು ಜಾವಾ ಗಾಡಿನ ಹೆಂಗೆ ಓಡಿಸ್ತೀನಿ ಹಂಗೆ ಅವನು ಅಂಬಾಸಡರ್ ಕಾರ್ಸ್ನ ಟ್ರಾಫಿಕ್ನಲ್ಲಿ ಓಡಿಸೋನು. ಎಷ್ಟೋ ಸಾರಿ ನೋಡಿದ್ದೀನಿ, ಹಲವಾರು ಬಾರಿ ನೋಡಿದ್ದೀನಿ. ಹಂಗೆ ಓಡಿಸೋನು ಅವನಿದ್ದಿದ್ರೆ, ಅದು ಡ್ಯಾಶ್ ಹೊಡೆದಿದ್ರೆ ಅವ್ನು ನುಗ್ಗಿಸ್ಕೊಂಡು ಹೋಗ್ಬಿಟ್ಟಿರೋನು. ಇವನು ಅವನ ತಮ್ಮ ಓಡಿಸ್ತಾ ಇದ್ದಂತೆ ಗಾಡಿ ಫುಟ್ಪಾತ್ ಎತ್ಬಿಡ್ತು. ಆವಾಗ ಅವರು ಹೊರಗಡೆಯಿಂದ ಶೂಟ್ ಮಾಡಿಬಿಟ್ರು. ಆಚೆ ಕಡೆಯಿಂದ ಗ್ಲಾಸ್ ಒಳಗಡೆ ನುಗ್ಗಿ ಇವನ್ ಕಣ್ಣೊಳಗಡೆ ನುಗ್ಗಿ ಬ್ರೈನ್ ಗಿನ್ನೆಲ್ಲ ಕಿದೋಗ್ಬಿಡ್ತು. ಒಂದೇ ಶಾಟ್ ಹೊಡೆದ್ಬಿಟ್ಟು ಹೋಗ್ಬಿಟ್ರು ಅವರು. ಅಷ್ಟೇ. ಇವ್ರೇನ್ ಮಾಡಿದ್ರು, ಡೆಡ್ ಬಾಡಿಗೆ ರೈ ಕಡೆಯವರು 14 ಬುಲೆಟ್ ನುಗ್ಸಿದ್ರು. ಇನ್ನು 4 ಬುಲೆಟ್ ಖಾಲಿ ಇತ್ತು 3 ಕ್ಯಾಸೆಟ್ನಲ್ಲಿ. ಅದರಲ್ಲಿ ಏನು ಮಾಡಿದ್ರು, ಆ ವರ್ಧಮಾನ ಇನ್ನು ಸಿಕ್ಕಿದ್ರೆ ಇನ್ನು ಇವನೋಗಿ ಐ ವಿಟ್ನೆಸ್ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಹೊಟ್ಟೆಗೆ ನುಗ್ಸಿದ್ರೆ ಅವನಿಗೆ ಜೀವ ಹೋಗಿರಲಿಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಬ್ಲೀಡಿಂಗ್ ಆಗೋದಕ್ಕೆ ಬಿಟ್ಟು ಸತ್ತೋಗ್ಬಿಟ್ಟ ಅವನ ಕೊನೆಗೆ. ಪೊಲೀಸ್ನವರು ಅಯ್ಯೋ ಬಿಡ್ತಾರ, ಅವರು ಸೇಫರ್ ಸೈಡ್ ಇರಬೇಕು ಅಂತಂದರೆ ಅವನೊಬ್ಬ ಅಡ್ವೊಕೇಟ್ ಬೇರೆ, RTI ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅವನು. ಹಂಗಾಗಿ ಜಯರಾಜನ ಮುಗಿಸಿದ್ರು. ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟ್ರು ಒಬ್ಬರು, ಅವರು ನಮ್ಮಿದ್ರಲ್ಲೇ ಶಾರ್ಪ್ ಶೂಟ್ರು. ಅವ್ರು ಯಾರು ಬಾಂಬೆನವನು ಯಾವನು ಹೊಡೆದಿಲ್ಲ, ಇವರೇ ಹೊಡೆದು. ನಾನೇನು ಮಾಡಿದೆ, ಅವತ್ತಿನ ದಿವಸ ಮನೆ ಒಳಗಡೆ ಟಿಫನ್ ಮಾಡಿಬಿಟ್ಟು 7:30ಗೆ, ನನ್ನ ಟಿಫನ್ ಯಾವಾಗಲೂ ಬೇಗನೆ ಮಾಡಿ, ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತೀನಿ, ವಾಕಿಂಗ್ ಹೋಗಿರ್ತೀನಿ, ಮಾಡಿಬಿಟ್ಟು ಹಾಲನ್ನ ತೊಗೊಂಬಂದು ಅಲ್ಲಿ ಶೋಕೇಸ್ ಮುಂದೆ ಇಟ್ಬಿಟ್ಟು, ಇದೇ ಥರ ಶೋಕೇಸ್ ಕಟ್ಟಿದ್ದೀನಿ ಹಿಂದ್ಗಡೆ ಮನೆಯೂ, ಶೋಕೇಸ್ ಮುಂದೆ ಹಾಲು ಇಟ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋದಕ್ಕೆ ಕೆಳಗಡೆ ಬರೋಕ್ಕೆ 3 ಅಂತಸ್ತಿನಲ್ಲಿ ಇರೋದು, ಕೆಳಗಡೆ ಗ್ರೌಂಡ್ ಆ್ಯಂಡ್ ಫಸ್ಟ್ ಬಾಡಿಗೆ ಕೊಟ್ಟಿದ್ದೀನಿ. ಬಂದು ಮೋಟ್ರು ಆನ್ ಮಾಡಿಬಿಟ್ಟು ಮೇಲೆ ಹೋಗ್ತೀನಿ. ಒಂದು ಗಾಡಿ ಮೋಟ್ರ್ ಬೈಕ್ ಬಂದು ನಿಂತೈತೆ, ಯೂನಿಫಾರ್ಮ್ನಲ್ಲಿ ಯಾರೋ ಇನ್ಸ್ಪೆಕ್ಟರ್ ಇದ್ದಾರೆ. ಅಲ್ಲಿ ಯಾರಿದು, ನನ್ನ ಕಡೆ ಬಂದು ಯಾರಪ್ಪ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೇಲಿಂದ ತಿರ್ಗಾ ಇಳಿದು ಬಂದೆ. ನಾನು ಇಳಿದು ಬಂದರು, ಅವರು ನೇಮ್ ಪ್ಲೇಟ್ ನೋಡ್ತಾ ಇದ್ದೀನಿ. ಅವ್ರ ನೇಮ್ ಪ್ಲೇಟ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾರು
ಸರ್ ಇವತ್ತು ನೀವು ಒಂದು ಸೇರು ಹಾಲು ಕುಡಿಬೇಕು ಸರ್. ಯಾಕೆ ಸರ್ ಅಂದೆ. ಮುಗಿಸ್ಬಿಟ್ವಿ ಜಯರಾಜನ ಅಂದರು. ಅಯ್ಯೋ ಪಾಪಿ ಅಂದೆ. ತೇರಿಕೆ ಇಷ್ಟು ಹೇಳಿ ಮುಗಿಸ್ಬಿಟ್ರಲ್ಲ ಅಂತ. ಅವತ್ತು ಹಾಲೇ ಕುಡಿಯಲಿಲ್ಲ ಸರ್, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಆ ವ್ಯಕ್ತಿ ಯಾಕೆ ಹಿಂಗಾಯ್ತು ಪರಿತಾಪ ಪಡೋಕ್ಕಿಲ್ಲ, ಯಾಕೆಂದ್ರೆ ಅವ್ನು ಮಾಡಿರೋ ಅನ್ಯಾಯ ಅಕ್ರಮಗಳಿಗಂತೂ ಎಲ್ಲೇ ಇಲ್ಲ, ಅದೆಲ್ಲ ಮಾಡಬಾರ್ದು. ಬೇಸರ ಆಯಿತು, ಅದು ಅವನು ಸತ್ತಿದ್ದಕ್ಕೆ. ಅವನು ನನಗೆ ಶತ್ರು ಏನಲ್ಲ, ಆದಾಗ್ಯೂ ನನ್ನ ಮುಗಿಸಿ ಆ ಥರ ಮಾಡಿದ್ರು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಜನಜಾಗೃತಿ ಮಾಧ್ಯಮದ ವಿಡಿಯೋಗಳು ಸಿಗದಿದ್ದಲ್ಲಿ ಪ್ಲೇಲಿಸ್ಟ್ ಇದೆ, ವಿಡಿಯೋ ಲಿಸ್ಟ್ ಇದೆ, ದಯವಿಟ್ಟು ಅದನ್ನು ಚೆಕ್ ಮಾಡಿದಾಗ ನಿಮಗೆ ಖಂಡಿತವಾಗೂ ಎಲ್ಲ ಹಳೆಯ ವಿಡಿಯೋಗಳು ಸಿಗುತ್ತವೆ. ಧನ್ಯವಾದ.